ಕಮಲ್ ಹಾಸನ್ ವಿರುದ್ಧ ಆಕ್ರೋಶದ ಜ್ವಾಲೆ ಈಗ ಭುಗಿಲೆದ್ದಿದೆ. ಫಿಲಂ ಚೇಂಬರ್ ಮುಂಭಾಗ ರವೆ ಕಾರ್ಯಕರ್ತರು ಪ್ರೊಟೆಸ್ಟ್ ಅನ್ನ ಮಾಡ್ತಿದ್ದಾರೆ. ಧರಣಿ ಕೂತು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಕನ್ನಡ ಭಾಷೆ ಹುಟ್ಟಿದೆ ತಮಿಳಿನಿಂದ ಅಂತೆ ಅನ್ನುವ ವಿಚಾರವನ್ನ ಪ್ರಸ್ತಾಪ ಮಾಡುವ ಮೂಲಕ ವಿವಾದವನ್ನ ಮೈ ಮೇಲೆ ಎಳೆದುಕೊಂಡಿದ್ದು ಕಮಲ್ ಹಾಸನ್. ಈಗ ಕಮಲ್ ಹಾಸನ್ ವಿರುದ್ಧ ಫಿಲಂ ಚೇಂಬರ್ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡಲಾಗ್ತಾ ಇದೆ. ಕನ್ನಡಿಗರು ಕೆಂಡ ಕಾರ್ತಿದ್ದಾರೆ. ಲೋಕ ಸ್ವಲ್ಪ ಹಿಂಗೆ ತಗೊಳಮ್ಮ ಮಂಗಳ ಕಲ್ಬೇಡಲ್ಲ ಕ್ಯಾಮ್ರಾ ಹಿಂಗೆ ಮಗ ಕ್ಯಾಮ್ರಾ ಯಾರಿದು ಸೈಡು ಒಂಚೂರು ಕರ್ಕೊಡ್ರ ಇವತ್ತು ಕಮಲ್ ಹಾಸನ್ ಅವರು ಕನ್ನಡದ ಬಗ್ಗೆ ವಿವಾದಾತ್ಮಕವಾದ ಹೇಳಿಕೆಯನ್ನ ನೀಡಿದ್ದಾರೆ. ಇದಕ್ಕೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಫಿಲ್ಮ್ ಚೇಂಬರ್ ಮುಂದೆ ಬಂದು. ಏನ್ ಹೇಳ್ತೀರಾ ಸರ್? ಈಗ ವಾಣಿಜ್ಯ ಮಂಡಳಿ ಕನ್ನಡ ಚಿತ್ರರಂಗದ ಪರವಾಗಿ ಮಧ್ಯಸ್ಥಿಕೆಯನ್ನು ವಹಿಸಿಕೊಂಡು ಕಮಲ್ ಹಾಸನ್ ಚಿತ್ರವನ್ನ ಬ್ಯಾನ್ ಮಾಡಬೇಕನ್ನುವಂತ ಒತ್ತಾಯವನ್ನ ಮಾಡ್ತಾ ಇದೀವಿ. ಬ್ಯಾನ್ ಮಾಡಿಲ್ಲ ಅಂದ್ರೆ ಯಾವುದೇ ಮಾಲ್ಗಳಲ್ಲಿ ಥಿಯೇಟರ್ಗಳಲ್ಲಿ ಚಿತ್ರ ಬಿಡುಗಡೆ ಆಗಲಿಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯವ್ಯಾಪ್ತಿ ಅವಕಾಶವನ್ನ ಕೊಡಲ್ಲ. ನಿನ್ನೆನೂ ಸಹ ಅವರು ಕಾರ್ಯಕ್ರಮವನ್ನ ಸಮಯವನ್ನ ಬದಲಾವಣೆ ಮಾಡಿ ನಮಗೆ ದಾರಿ ತಪ್ಪಿಸುವಂತ ಕೆಲಸ ಮಾಡಿದ್ದಾರೆ. ಇಲ್ಲ ಅಂದ್ರೆ ನಿನ್ನೆನೆ ಅವರಿಗೆ ನಾವು ತಕ್ಕ ಶಾಸ್ತಿಯನ್ನು ಮಾಡ್ತಾ ಇದ್ದೀವಿ. ಈ ನೆಲದಲ್ಲಿ ಬಂದು ಇಲ್ಲಿಯ ಹಣವನ್ನ ಸಂಪಾದನೆ ಮಾಡಿ ದೋಚಿ ಕನ್ನಡ ಚಿತ್ರರಂಗದಲ್ಲಿ ತಮಿಳಲ್ಲಿ ಸೋತ ಹೋಗ ಕರ್ನಾಟಕದಲ್ಲಿ ಅವರಿಗೆ ಹೆಸರನ್ನ ಮಾಡಿಕೊಟ್ಟು ಅವರಿಗೆ ಜೀವನವನ್ನ ಕೊಟ್ಟು ಇವತ್ತು ಕನ್ನಡಿಗರ ಮೇಲೆ ದಾಳಿ ಮಾಡ್ತಾ ಇರೋದನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಯಾವತ್ತೂ ಸಹ ಕನ್ನಡಿಗರು ಸಹ ಕೈಕಟ್ಟಿ ಕೂತ್ಕೊಳ್ಳಲ್ಲ ಅನ್ನುವಂತ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ಕನ್ನಡ ಸಿನಿಮಾ ಸ್ವರ್ಗೋಗ್ತಾ ಇದ್ರು ಸಹ ನಾವು ಬೇರೆ ಭಾಷೆಯವರ ಸಿನಿಮಾವನ್ನ ಧಾರಾಳವಾಗಿ ಕರ್ನಾಟಕದೊಳಗಡೆ ಬಿಟ್ಕೊಂಡಿದ್ದೀವಿ. ಸರ್ಕಾರ ಮತ್ತು ವಾಣಿಜ್ಯ ಮಂಡಳಿ ಇದರ ಮಧ್ಯಸ್ಥಿಕವನ್ನ ವಹಿಸಿ ಈ ಕೂಡಲೇ ಆ ಸಿನಿಮಾವನ್ನ ಬ್ಯಾನ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಅವನು ಬೇಷರತ್ತಾಗಿ ಕ್ಷಮೆ ಕೇಳಬೇಕು ಕನ್ನಡಿಗರ ಹತ್ರ. ಯಾಕೆ ನಮ್ಮನ್ನ ಬೇರೆ ಭಾಷೆಗಳ ಜೊತೆ ಹೋಲಿಸ್ತೀರಾ? ಕನ್ನಡಿಗರು ನಿಮ್ಗೇನಾದ್ರು ದ್ರೋಹ ಮಾಡಿದಾರ? ಇಲ್ಲೇ ಸಂಪಾದನೆ ಮಾಡ್ತೀರಾ? ಇಲ್ಲೇ ಕರ್ನಾಟಕದಲ್ಲಿ ನಿಮ್ಗಲ್ಲಿ ತಮಿಳ್ ಸಿನಿಮಾ ಓಡದೇ ಇದ್ದವಾಗ ಕನ್ನಡ ಸಿನಿಮಾಕ್ಕೆ ಬೆಂಬಲ ಕೊಟ್ಟು ನಿಮ್ಗೆ ಜೀವನವನ್ನ ಕೊಟ್ಟಂತವರು ಕನ್ನಡಿಗರು. ರಾಜಕೀಯದಲ್ಲಿ ಅಸ್ಥಿರವನ್ನ ಕಂಡುಕೊಂಡಿದ್ದೀರಾ, ಸಿನಿಮಾ ರಂಗದಲ್ಲೂ ಕಂಡುಕೊಂಡಿದ್ದೀರಾ, ವೈಯಕ್ತಿಕ ಜೀವನದಲ್ಲೂ ನಿಮ್ಗೆ ಸ್ಥಿರ ಇಲ್ಲ. ಆದ್ರೆ ಇವತ್ತು ನಮ್ಮ ರಾಜ್ಯದ ಬಗ್ಗೆ, ನಮ್ಮ ಇತಿಹಾಸ 2000 ವರ್ಷಕ್ಕೂ ಅಧಿಕ ಇತಿಹಾಸ ಇರುವಂತ ಕನ್ನಡ ಭಾಷೆ ಬಗ್ಗೆ, ಕನ್ನಡಿಗರ ಬಗ್ಗೆ ರಾಜ್ಕುಮಾರ್ ಅವರ ಸ್ವರೂಪದಲ್ಲಿ ನೋಡ್ತಾ ಇರುವ ಶಿವಣ್ಣವರ ಎದುರುಗಡೆ ನೀವು ಈ ಮಾತನ್ನ ಹೇಳಿದ್ರ ಅಂದ್ರೆ ತಮಿಳುನಾಡಿಗೆ, ನಮಗೆ ಕರ್ನಾಟಕಕ್ಕೆ ತಮಿಳುನಾಡಿನ ತಾಯಿನ? ಇದನ್ನ ನಾವು ಉಗ್ರವಾಗಿ ಕೇಳಬೇಕಾಗುತ್ತೆ. ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ. ಈ ಕೂಡಲೇ ಕ್ಷಮೆಯನ್ನ ಕೇಳಬೇಕನ್ನುವಂತ ಒತ್ತಾಯವನ್ನ ಮಾಡ್ತಾ ಇದೀವಿ. ಈ ಹೋರಾಟ ಒಂದ್ ದಿವಸಕ್ಕೆ ಹೆಂಗೆ ಈ ಹಿಂದೆ ಸೋನು ನಿಗಮ್ ಅವರ ವಿಚಾರಕ್ಕೆ ಅದು ಸದ್ದಿಲ್ಲದೆ ಮುಗ್ದೋಯ್ತು. ಈ ಕಥೆನೂ ಹಂಗೆ ಆಗುತ್ತಾ ಹೇಗೆ? ಬೇಷರತ್ತಾಗಿ ಕ್ಷಮೆ ಕೇಳಬೇಕು. ಕೇಳಿಲ್ಲ ಅಂದ್ರೆ ಹಿಂದೆ ಅನೇಕ ಸಿನಿಮಾಗಳನ್ನ ತಡೆ ಹೊಡಿದೀವಿ ಪ್ರಾಣವನ್ನ ಕೊಟ್ಟು. ಧೂಮ್ ಸಿನಿಮಾ ಕನ್ನಡ ಚಿತ್ರರಂಗಕ್ಕೆ ಕನ್ನಡ ಹೋರಾಟಗಾರರ ಕೊಡುಗೆ ಅಪಾರ ಇದೆ. ಧೂಮ್ ಸಿನಿಮಾ ಬಂದಾವಾಗ ಶರ್ವಾಸವನ್ನ ಅನುಭವಿಸಿ ಕೈ ಕಾಲುಗಳನ್ನೆಲ್ಲ ಪೊಲೀಸರು ಲಾಠಿ ಇಟ್ಟು ತಿನ್ಕೊಂಡು ಹೋರಾಟವನ್ನ ಮಾಡಿರುವಂತಹ ಸಂಘಟನೆ ಕರ್ನಾಟಕ ರಕ್ಷಣಾ ವೇದಿಕೆ. ಇವತ್ತು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ಈ ಕೂಡಲೇ ಬೇಷರತ್ತಾಗಿ ಕ್ಷಮೆ ಕೇಳಬೇಕು ಕನ್ನಡಿಗರಲ್ಲಿ. ಇಲ್ಲವಾದಲ್ಲಿ ಯಾವುದೇ ಚಿತ್ರಮಂದಿರದಲ್ಲಿ ಮಾಲ್ಗಳಲ್ಲಿ ಬಿಡಲಿಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಅವಕಾಶ ಕೊಡಲ್ಲ. ಎಲ್ಲಾ ಜಿಲ್ಲಾ ಮಟ್ಟದಲ್ಲೂ ಹೋರಾಟವನ್ನ ಪ್ರಾರಂಭ ಮಾಡ್ತೀವಿ. ಬೆಂಗಳೂರಲ್ಲಿ ಬಂದು ಕ್ಷಮೆ ಕೇಳಬೇಕು. ವಾಣಿಜ್ಯ ಮಂಡಳಿ ಇದೆ, ಇಲ್ಲಿ ಅಧ್ಯಕ್ಷರು ಇದ್ದಾರೆ, ಸರ್ಕಾರ ಇದೆ, ಸಾಹಿತ್ಯ ಪರಿಷತ್ ಇದೆ, ಅಭಿವೃದ್ಧಿ ಪ್ರಾಧಿಕಾರ ಇದ್ದಾರೆ. ಎಲ್ಲರೂ ಸಹ ಉಸಿರನ್ನ ಎತ್ತಬೇಕು. ಕನ್ನಡಿಗರ ಚಿತ್ರಗಳಿಗೆ ಇಲ್ಲಿ ಕರ್ನಾಟಕದಲ್ಲಿ ಅವಕಾಶ ಇಲ್ಲ. ಬೇರೆ ಭಾಷೆ ಚಿತ್ರಗಳಿಗೆ ಮಣೆ ಹಾಕ್ತಾ ಇದ್ದಾರೆ. ಮಾಲ್ಗಳಲ್ಲಿ ಎಲ್ಲಿ ಕೊಡ್ತಾ ಇದ್ದಾರೆ. ಎರಡು ವಾರ ಓಡಿದ್ರೆ ಎತ್ತಾಗ್ತಾರೆ ಬೇರೆ ಸಿನಿಮಾ ಬಂತಂದ್ರೆ. ಇದನ್ನೆಲ್ಲ ಕೇಳೋರು ಯಾರು? ಅದಕ್ಕೆ ಸುಮ್ಮನೆ ಮಾತಲ್ಲಿ ಹೇಳಿದ್ರೆ ಆಗಲ್ಲ, ಕಾರ್ಯರೂಪಕ್ಕೆ ಬರ್ಬೇಕನ್ನೋದು ಒತ್ತಾಯವನ್ನ ಮಾಡ್ತಾ ಇದೀವಿ. ಖಂಡಿತವಾಗ್ಲೂ ಅದನ್ನ ಒಪ್ಪೋಕ್ಕಾಗಲ್ಲ.
ಕರ್ನಾಟಕದ ವಾಣಿಜ್ಯ ಮಂಡಳಿಗೆ ಬಂದು ತಪ್ಪಾಯಿತು ಕನ್ನಡಿಗರಲ್ಲ ಅಂತಲ್ಲಿ ಕೇಳಿದ್ರೆ ಅವ್ರ ಚಿತ್ರಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು, ಇಲ್ಲವಾದ್ರೆ ಅವಕಾಶ ಮಾಡಿ ಕೊಡಬಾರದು ಅನ್ನೋ ಒತ್ತಾಯವನ್ನ ಮಾಡ್ತಾ ಇದೀವಿ. ಇದ್ರ ಬಗ್ಗೆ ಯಾರು ಕೂಡ ಧ್ವನಿ ಇದ್ದದಲ್ಲ, ಬರೀ ಕನ್ನಡ ಪರ ಹೋರಾಟಗಾರರದ್ದು ಅಷ್ಟೇನಾ ಹೋರಾಟ ಅಂತ ಅನ್ಸುತ್ತೆ. ಈಗ ನಮ್ಮ ನಟರೆಲ್ಲ ಪ್ಯಾನ್ ಇಂಡಿಯಾ ಮೂಡಲ್ಲಿದ್ದಾರೆ, ಇನ್ನು ಈಚೆ ಬಂದಿಲ್ಲ. ಅವರಲ್ಲಿ ಹೋಗ್ಬೇಕನ್ನುವಂತ ಚಿಂತೆ ಇರಬಹುದು, ನಮ್ಗೆ ಯಾವುದೇ ಚಿಂತೆ ಇಲ್ಲ. ಯಾರೇ ಬಂದರೂ ನಾವು ಅದನ್ನ ಕನ್ನಡದ ವಿರುದ್ಧ ಮಾತಾಡಿದ್ರೆ ಅನೇಕ ಜನರಿಗೆ ಪಾಠವನ್ನ ಕಲಿಸಿದೀವಿ. ಇವತ್ತು ಸಹ ಪಾಠವನ್ನ ಕಲಿಸುವಂತ ಕೆಲಸ ಮಾಡ್ತಾ ಇದೀವಿ. ಹಿಂದೆ ರಜನಿಕಾಂತ್ ಅವರು ಕಾವೇರಿ ವಿಷಯದಲ್ಲಿ ಮಾತಾಡಿದವಾಗ ರಜನಿಕಾಂತ್ ಅವರು ತಪ್ಪಾಯ್ತಂತ ಕೇಳಿದ ಮೇಲೆ ಅವ್ರ ಸಿನಿಮಾಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರುವಂತಹ ಸಂಘಟನೆ ಕರ್ನಾಟಕ ರಕ್ಷಣಾ ವೇದಿಕೆ. ಇವತ್ತು ಸಹ ಕಮಲಾಸನ್ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ, ನೀವು ಬೇರೆ ಭಾಷೆಗಳ ಜೊತೆ ನಮ್ಮನ್ನು ಹೊಂದಾಣಿಕೆ ಮಾಡಬೇಡಿ. ಇಲ್ಲಿ ಬಂದಿರಾ, ಊಟ ಮಾಡ್ಕೊಂತೀರಾ, ಹೋಗಿ ಬಾಯಿ ಮುಚ್ಕೊಂಡು. ಅದೇ ನಮ್ಮ ಎಚ್ಚರಿಕೆ. ವಿಆರ್ ಅಂತ ಡಿಸ್ಟ್ರಿಬ್ಯೂಟರ್ ಮಾಡ್ತಿರೋದು ಇಲ್ಲಿ ಕರ್ನಾಟಕದಲ್ಲಿ, ಅವರಿಗೆ ಮುಖಾಂತರ ನೀವು ಯಾವಾಗಾದ್ರೂ ಹೇಳೋದು ವಿಆರ್ ಆಗಲಿ ಯಾರೇ ಆಗಲಿ ಅಲ್ಲೂ ಸಹ ಹೋಗ್ತೀವಿ, ಯಾರು ಸಹ ಅದನ್ನ ಬಿಡುಗಡೆ ಮಾಡಬಾರದು ಅನ್ನೋ ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ಇಲ್ಲಿ ಕಳಿಸ್ತಾ ಇದ್ದೀವಿ. ಓಕೆ, ಮಾತಾಡಿ. ಹಲೋ, ಬನ್ನಿ ಸರ್, ಒಂಚೂರು ಸೆಂಟ್ರಿಗೆ ಬನ್ನಿ ಸರ್. ಹಂಗೆ ಸ್ವಲ್ಪ ಈ ಕಡೆ ಬನ್ನಿ. ಹೌದಾ? ಮೇಲೆ ಒಂದ್ ಸೆಕೆಂಡ್ ಇರಿ. ಅಲ್ಲೇ ಇಲ್ಲ ಜಾಗ ಆಗಲ್ಲ. ಎಲ್ಲಿಂದ ಆಗಲ್ಲ ಸರ್, ಹೇಳಿ ಸರ್. ಇವತ್ತಿನ ಮೀಟಿಂಗ್ ಜೊತೆಗೆ ನೀವು ಯಾವ ತರ ಕರ್ನಾಟಕದ ಸಂಘಟನೆ ಜೊತೆಗೆ ಕೈ ಜೋಡಿಸ್ತೀರಾ? ಎಲ್ಲ ಸಂಘಟನೆಗಳಿಗೆ ಕೈ ಜೋಡಿಸ್ತೀವಮ್ಮ, ಯಾವತ್ತೂ ನಾವು ಬಿಟ್ಟಿಲ್ಲ ಅವ್ರನ್ನ. ಇಂಡಸ್ಟ್ರಿ ಇರೋದು ಅವ್ರು ಏನ್ ಹೇಳಿದ್ರೆ ಅದು ಕೇಳ್ತಾನೆ ಇದೀವಿ ಅಲ್ಲಿಂದ ಅವತ್ತಿಂದ. ಈಗಲೇನು ಹೊಸದಾಗಿ ಏನಲ್ಲ. ಈಗ ಇವತ್ತಿನ ದಿನ ನಮ್ಮ ರಕ್ಷಣಾ ವೇದಿಕೆ ಅವರು ಪ್ರವೀಣ್ ಶೆಟ್ಟರ್ ಬಂದು ನಮಗೆ ದೂರು ಕೊಟ್ಟಿದ್ದಾರೆ. ಆಗಲೇ ನಮ್ಮ ಅದ್ರ ಬಗ್ಗೆ ನಾವು ಖಂಡಿಸಿದ್ವಿ. ನಿನ್ನೆ 4 ಗೊತ್ತಾಯ್ತು ಅವರ ಮಾತನ್ನು ಆಡಬಾರ್ದಾಗಿತ್ತು, ಆಡಿದ್ದಾರೆ. ನಾವು 4 ದಿನ ಕಮಲ್ ಹಾಸನ್ ವಿರುದ್ಧ ಆಕ್ರೋಶದ ಜ್ವಾಲೆ ಈಗ ಭುಗಿಲೆದ್ದಿದೆ. ಫಿಲಂ ಚೇಂಬರ್ ಮುಂಭಾಗ ಕೆಲವೇ ಕಾರ್ಯಕರ್ತರು ಪ್ರೊಟೆಸ್ಟ್ ಅನ್ನ ಮಾಡ್ತಿದ್ದಾರೆ. ಧರಣಿ ಕೂತು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಕನ್ನಡ ಭಾಷೆ ಹುಟ್ಟಿದೆ ತಮಿಳಿನಿಂದ ಅಂತೆ ಅನ್ನುವ ವಿಚಾರವನ್ನ ಪ್ರಸ್ತಾಪ ಮಾಡುವ ಮೂಲಕ ವಿವಾದವನ್ನ ಮೈ ಮೇಲೆ ಎಳೆದುಕೊಂಡಿದ್ದು ಕಮಲ್ ಹಾಸನ್. ಈಗ ಕಮಲ್ ಹಾಸನ್ ವಿರುದ್ಧ ಫಿಲಂ ಚೇಂಬರ್ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡಲಾಗ್ತಾ ಇದೆ. ಕನ್ನಡಿಗರು ಕೆಂಡ ಕಾರ್ತಿದ್ದಾರೆ. ಸಮಯ ಹಂಗೆ ರೀ, ಲೋಗ ಸ್ವಲ್ಪ ಹಿಂಗೆ ತಗೊಳಮ್ಮ ಮಂಗಳ. ಏ ತಗೊಬೇಡಲ್ಲ, ಕ್ಯಾಮ್ರಾ ಹಿಂಗೆ ತಗೋ. ಏ ಮಗ, ಕ್ಯಾಮ್ರಾ ಹಿಂಗೆ ಹೋಯ್ತಾ? ಏ ಯಾರಿದು? ಎಲ್ಲ ಲೈವ್ ಇದೆಯಪ್ಪ, ಒಂದ್ ಸೆಕೆಂಡ್. ಏ ಸೈಡು ಮುಂದೆ ಬಾರೋ, ಪ್ಲೀಸ್ ಆಗ್ತಿದ್ಯಾ? ಬಾಯ್ಲಿ ಬಾರೋ. ಏ ಒಂಚೂರು ಕರ್ಕೊಡ್ರ. ಬರ್ತಿದ್ಯಾ ಸರ್? ಹೋಗೋಣ. ಓಕೆ ಸರ್, ಇವತ್ತು ಕಮಲ್ ಹಾಸನ್ ಅವರು ಕನ್ನಡದ ಬಗ್ಗೆ ವಿವಾದಾತ್ಮಕವಾದ ಹೇಳಿಕೆಯನ್ನ ನೀಡಿದ್ದಾರೆ. ಇದಕ್ಕೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಫಿಲ್ಮ್ ಚೇಂಬರ್ ಮುಂದೆ ಬಂದು. ಏನ್ ಹೇಳ್ತೀರಾ ಸರ್? ಈಗ ವಾಣಿಜ್ಯ ಮಂಡಳಿ ಕನ್ನಡ ಚಿತ್ರರಂಗದ ಪರವಾಗಿ ಮಧ್ಯಸ್ಥಿಕೆಯನ್ನು ವಹಿಸಿಕೊಂಡು ಕಮಲಾಸನ್ ಚಿತ್ರವನ್ನ ಬ್ಯಾನ್ ಮಾಡಬೇಕನ್ನುವಂತ ಒತ್ತಾಯವನ್ನ ಮಾಡ್ತಾ ಇದೀವಿ. ಬ್ಯಾನ್ ಮಾಡಿಲ್ಲ ಅಂದ್ರೆ ಯಾವುದೇ ಮಾಲ್ಗಳಲ್ಲಿ, ಥಿಯೇಟರ್ಗಳಲ್ಲಿ ಚಿತ್ರ ಬಿಡುಗಡೆ ಆಗಲಿಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯವ್ಯಾಪ್ತಿ ಅವಕಾಶವನ್ನ ಕೊಡಲ್ಲ. ನಿನ್ನೆನೂ ಸಹ ಅವರು ಕಾರ್ಯಕ್ರಮವನ್ನ ಸಮಯವನ್ನ ಬದಲಾವಣೆ ಮಾಡಿ ನಮಗೆ ದಾರಿ ತಪ್ಪಿಸುವಂತ ಕೆಲಸ ಮಾಡಿದ್ದಾರೆ. ಇಲ್ಲ ಅಂದ್ರೆ ನಿನ್ನೆನೆ ಅವರಿಗೆ ನಾವು ತಕ್ಕ ಶಾಸ್ತಿಯನ್ನ ಮಾಡ್ತಾ ಇದ್ದೀವಿ. ಈ ನೆಲದಲ್ಲಿ ಬಂದು ಇಲ್ಲಿಯ ಹಣವನ್ನ ಸಂಪಾದನೆ ಮಾಡಿ ದೋಚಿ ಕನ್ನಡ ಚಿತ್ರರಂಗದಲ್ಲಿ ತಮಿಳಲ್ಲಿ ಸೋತಾವಾಗ ಕರ್ನಾಟಕದಲ್ಲಿ ಅವರಿಗೆ ಹೆಸರನ್ನ ಮಾಡಿಕೊಟ್ಟು ಅವರಿಗೆ ಜೀವನವನ್ನ ಕೊಟ್ಟು ಇವತ್ತು ಕನ್ನಡಿಗರ ಮೇಲೆ ದಾಳಿ ಮಾಡ್ತಾ ಇರೋದನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಯಾವತ್ತೂ ಸಹ ಕನ್ನಡಿಗರು ಸಹ ಕೈಕಟ್ಟಿ ಕೂತ್ಕೊಳ್ಳಲ್ಲ ಅನ್ನುವಂತ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ಕನ್ನಡ ಸಿನಿಮಾ ಸ್ವರ್ಗೋಗ್ತಾ ಇದ್ರು ಸಹ ನಾವು ಬೇರೆ ಭಾಷೆಯವರ ಸಿನಿಮಾವನ್ನ ಧಾರಾಳವಾಗಿ ಕರ್ನಾಟಕದೊಳಗಡೆ ಬಿಟ್ಕೊಂಡಿದ್ದೀವಿ. ಸರ್ಕಾರ ಮತ್ತು ವಾಣಿಜ್ಯ ಮಂಡಳಿ ಇದರ ಮಧ್ಯಸ್ಥಿಕೆಯನ್ನ ವಹಿಸಿ ಈ ಕೂಡಲೇ ಆ ಸಿನಿಮಾವನ್ನ ಬ್ಯಾನ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಅವನು ಬೇಷರತ್ತಾಗಿ ಕ್ಷಮೆ ಕೇಳಬೇಕು ಕನ್ನಡಿಗರ ಹತ್ರ. ಯಾಕೆ ನಮ್ಮನ್ನ ಬೇರೆ ಭಾಷೆಗಳ ಜೊತೆ ಹೋಲಿಸ್ತೀರಾ? ಕನ್ನಡಿಗರು ನಿಮ್ಗೇನಾದ್ರು ದ್ರೋಹ ಮಾಡಿದಾರ? ಇಲ್ಲೇ ಸಂಪಾದನೆ ಮಾಡ್ತೀರಾ? ಇಲ್ಲೇ ಕರ್ನಾಟಕದಲ್ಲಿ ನಿಮ್ಗಲ್ಲಿ ತಮಿಳು ಸಿನಿಮಾ ಓಡದೇ ಇದ್ದಾವಾಗ ಕನ್ನಡ ಸಿನಿಮಾಕ್ಕೆ ಬೆಂಬಲ ಕೊಟ್ಟು ನಿಮ್ಗೆ ಜೀವನವನ್ನ ಕೊಟ್ಟಂತವರು ಕನ್ನಡಿಗರು. ರಾಜಕೀಯದಲ್ಲಿ ಅಸ್ಥಿರವನ್ನ ಕಂಡುಕೊಂಡಿದ್ದೀರಾ, ಸಿನಿಮಾ ರಂಗದಲ್ಲೂ ಕಂಡುಕೊಂಡಿದ್ದೀರಾ, ವೈಯಕ್ತಿಕ ಜೀವನದಲ್ಲೂ ನಿಮ್ಗೆ ಸ್ಥಿರ ಇಲ್ಲ.
ಆದ್ರೆ ಇವತ್ತು ನಮ್ಮ ರಾಜ್ಯದ ಬಗ್ಗೆ, ನಮ್ಮ ಇತಿಹಾಸ 2000 ವರ್ಷಕ್ಕೂ ಅಧಿಕ ಇತಿಹಾಸ ಇರುವಂತ ಕನ್ನಡ ಭಾಷೆ ಬಗ್ಗೆ, ಕನ್ನಡಿಗರ ಬಗ್ಗೆ ರಾಜ್ಕುಮಾರ್ ಅವರ ಸ್ವರೂಪದಲ್ಲಿ ನೋಡ್ತಾ ಇರುವ ಶಿವಣ್ಣವರ ಎದುರುಗಡೆ ನೀವು ಈ ಮಾತನ್ನ ಹೇಳಿದ್ರ ಅಂದ್ರೆ ತಮಿಳುನಾಡಿಗೆ, ನಮಗೆ ಕರ್ನಾಟಕಕ್ಕೆ ತಮಿಳುನಾಡಿನ ತಾಯಿನ, ಇದನ್ನ ನಾವು ಉಗ್ರವಾಗಿ ಕೇಳಬೇಕಾಗುತ್ತೆ, ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಈ ಕೂಡಲೇ ಕ್ಷಮೆಯನ್ನು ಕೇಳಬೇಕನ್ನುವಂತ ಒತ್ತಾಯವನ್ನ ಮಾಡ್ತಾ ಇದೀವಿ. ಇದು ಈ ಹೋರಾಟ ಒಂದ್ ದಿವಸಕ್ಕೆ ಹೆಂಗೆ ಅಂದ್ರೆ ಈ ಹಿಂದೆ ಸೋನು ನಿಗಮ್ ಅವರ ವಿಚಾರಕ್ಕೆ ಅದು ಸದ್ದಿಲ್ಲದೆ ಮುಗ್ದೋಯ್ತು, ಈ ಕಥೆನೂ ಹಂಗೆ ಆಗುತ್ತಾ ಹೇಗೆ? ಬೇಷರತ್ತಾಗಿ ಕ್ಷಮೆ ಕೇಳಬೇಕು. ಕೇಳಿಲ್ಲ ಅಂದ್ರೆ ಹಿಂದೆ ಅನೇಕ ಸಿನಿಮಾಗಳನ್ನ ತಡೆ ಹೊಡಿದೀವಿ, ಪ್ರಾಣವನ್ನ ಕೊಟ್ಟು. ಧೂಮ್ ಸಿನಿಮಾ ಕನ್ನಡ ಚಿತ್ರರಂಗಕ್ಕೆ ಕನ್ನಡ ಹೋರಾಟಗಾರ ಕೊಡುಗೆ ಅಪಾರ ಇದೆ. ಧೂಮ್ ಸಿನಿಮಾ ಬಂದಾವಾಗ ಶರ್ವಾಸವನ್ನ ಅನುಭವಿಸಿ ಕೈ ಕಾಲುಗಳನ್ನೆಲ್ಲ ಪೊಲೀಸರು ಲಾಠಿ ಹಿಟ್ಟು ತಿನ್ಕೊಂಡು ಹೋರಾಟವನ್ನ ಮಾಡಿರುವಂತಹ ಸಂಘಟನೆ ಕರ್ನಾಟಕ ರಕ್ಷಣಾ ವೇದಿಕೆ. ಇವತ್ತು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ಈ ಕೂಡಲೇ ಬೇಷರತ್ತಾಗಿ ಕ್ಷಮೆ ಕೇಳಬೇಕು ಕನ್ನಡಿಗರಲ್ಲಿ. ಇಲ್ಲವಾದಲ್ಲಿ ಯಾವುದೇ ಚಿತ್ರಮಂದಿರದಲ್ಲಿ, ಮಾಲ್ಗಳಲ್ಲಿ ಬಿಡಲಿಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಅವಕಾಶ ಕೊಡಲ್ಲ. ಎಲ್ಲಾ ಜಿಲ್ಲಾ ಮಟ್ಟದಲ್ಲೂ ಹೋರಾಟವನ್ನ ಪ್ರಾರಂಭ ಮಾಡ್ತೀವಿ. ಬೆಂಗಳೂರಲ್ಲಿ ಬಂದು ಕ್ಷಮೆ ಕೇಳಬೇಕು. ವಾಣಿಜ್ಯ ಮಂಡಳಿ ಇದೆ, ಇಲ್ಲಿ ಅಧ್ಯಕ್ಷರು ಇದ್ದಾರೆ, ಸರ್ಕಾರ ಇದೆ, ಸಾಹಿತ್ಯ ಪರಿಷತ್ ಇದೆ, ಅಭಿವೃದ್ಧಿ ಪ್ರಾಧಿಕಾರ ಇದ್ದಾರೆ. ಎಲ್ಲರೂ ಸಹ ಉಸಿರನ್ನ ಎತ್ತಬೇಕು. ಕನ್ನಡಿಗರ ಚಿತ್ರಗಳಿಗೆ ಇಲ್ಲಿ ಕರ್ನಾಟಕದಲ್ಲಿ ಅವಕಾಶ ಇಲ್ಲ. ಬೇರೆ ಭಾಷೆ ಚಿತ್ರಗಳಿಗೆ ಮಣೆ ಹಾಕ್ತಾ ಇದ್ದಾರೆ, ಮಾಲ್ಗಳಲ್ಲಿ ಎಲ್ಲಿ ಕೊಡ್ತಾ ಇದ್ದಾರೆ. ಎರಡು ವಾರ ಓಡಿದ್ರೆ ಎತ್ತಾಕ್ತಾರೆ ಬೇರೆ ಸಿನಿಮಾ ಬಂತಂದ್ರೆ. ಇದನ್ನೆಲ್ಲ ಕೇಳೋರು ಯಾರು? ಅದಕ್ಕೆ ಸುಮ್ಮನೆ ಮಾತಲ್ಲಿ ಹೇಳಿದ್ರೆ ಆಗಲ್ಲ, ಕಾರ್ಯರೂಪಕ್ಕೆ ಬರಬೇಕನ್ನೋದು ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ಖಂಡಿತವಾಗ್ಲೂ ಅದನ್ನ ಒಪ್ಪೋಕ್ಕಾಗಲ್ಲ. ಕರ್ನಾಟಕದ ವಾಣಿಜ್ಯ ಮಂಡಳಿಗೆ ಬಂದು ತಪ್ಪಾಯಿತು ಕನ್ನಡಿಗರಲ್ಲಂತಲ್ಲಿ ಕೇಳಿದ್ರೆ ಅವ್ರ ಚಿತ್ರಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು, ಇಲ್ಲವಾದ್ರೆ ಅವಕಾಶ ಮಾಡಿ ಕೊಡಬಾರದು ಅನ್ನೋದು ಒತ್ತಾಯವನ್ನ ಮಾಡ್ತಾ ಇದೀವಿ. ಯಾರು ಕೂಡ ಧ್ವನಿ ಇದ್ದದಲ್ಲ, ಬರೀ ಕನ್ನಡ ಪರ ಹೋರಾಟಗಾರರದ್ದು ಅಷ್ಟೇನ ಹೋರಾಟ ಅಂತ ಈಗ ನಮ್ಮ ನಟರೆಲ್ಲ ಪ್ಯಾನ್ ಇಂಡಿಯಾ ಮೂಡಲ್ಲಿದ್ದಾರೆ, ಇನ್ನು ಈಚೆ ಬಂದಿಲ್ಲ. ಅವರಲ್ಲಿ ಹೋಗ್ಬೇಕನ್ನುವಂತ ಚಿಂತೆ ಇರಬಹುದು. ನಮ್ಗೆ ಯಾವುದೇ ಚಿಂತೆ ಇಲ್ಲ. ಯಾರೇ ಬಂದರೂ ನಾವು ಅದನ್ನ ಕನ್ನಡದ ವಿರುದ್ಧ ಮಾತಾಡಿದ್ರೆ ಅನೇಕ ಜನರಿಗೆ ಪಾಠವನ್ನ ಕಲಿಸಿದೀವಿ. ಇವತ್ತು ಸಹ ಪಾಠವನ್ನ ಕಲಿಸುವಂತ ಕೆಲಸ ಮಾಡ್ತಾ ಇದ್ದೀವಿ. ಹಿಂದೆ ರಜನಿಕಾಂತ್ ಅವರು ಕಾವೇರಿ ವಿಷಯದಲ್ಲಿ ಮಾತಾಡಿದವಾಗ ರಜನಿಕಾಂತ್ ಅವರು ತಪ್ಪಾಯ್ತಂತ ಕೇಳಿದ ಮೇಲೆ ಅವ್ರ ಸಿನಿಮಾಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರುವಂತಹ ಸಂಘಟನೆ ಕರ್ನಾಟಕ ರಕ್ಷಣಾ ವೇದಿಕೆ. ಇವತ್ತು ಸಹ ಕಮಲಾಸನ್ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನೀವು ಬೇರೆ ಭಾಷೆಗಳ ಜೊತೆ ನಮ್ಮನ್ನು ಹೊಂದಾಣಿಕೆ ಮಾಡಬೇಡಿ. ಇಲ್ಲಿ ಬಂದಿರಾ, ಊಟ ಮಾಡ್ಕೊಂತೀರಾ, ಹೋಗಿ ಬಾಯಿ ಮುಚ್ಕೊಂಡು. ಅದೇ ನಮ್ಮ ಎಚ್ಚರಿಕೆ. ವಿಆರ್ ಅಂತ ಡಿಸ್ಟ್ರಿಬ್ಯೂಟರ್ ಮಾಡ್ತಿರೋದು ಇಲ್ಲಿ ಕರ್ನಾಟಕದಲ್ಲಿ, ಅವರಿಗೆ ಮುಖಾಂತರ ನೀವು ಯಾವಾಗಾದ್ರೂ ಹೇಳೋದು? ವಿಆರ್ ಆಗಲಿ ಯಾರೇ ಆಗಲಿ ಅಲ್ಲೂ ಸಹ ಹೋಗ್ತೀವಿ. ಯಾರು ಸಹ ಅದನ್ನ ಬಿಡುಗಡೆ ಮಾಡಬಾರದು ಅನ್ನೋ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಇಲ್ಲಿ ಕಳಿಸ್ತಾ ಇದ್ದೀವಿ. ಓಕೆ, ಮಾತಾಡಿ. ಬನ್ನಿ ಅಲ್ಲೇ ಇಲ್ಲ, ಜಾಗಲ್ಲ. ಸರ್ ಹೇಳಿ ಸರ್, ಇವತ್ತಿನ ಮೀಟಿಂಗ್ ಜೊತೆಗೆ ನೀವು ಯಾವ ತರ ಕರ್ನಾಟಕದ ಸಂಘಟನೆ ಜೊತೆಗೆ ಕೈ ಜೋಡಿಸ್ತೀರಾ? ಎಲ್ಲ ಸಂಘಟನೆಗಳಿಗೆ ಕೈ ಜೋಡಿಸ್ತೀವಮ್ಮ, ಯಾವತ್ತೂ ನಾವು ಬಿಟ್ಟಿಲ್ಲ ಅವ್ರನ್ನ. ಇಂಡಸ್ಟ್ರಿ ಇರೋದು ಅವ್ರು ಏನ್ ಹೇಳಿದ್ರೆ ಅದು ಕೇಳ್ತಾನೆ ಇದೀವಿ ಅಲ್ಲಿಂದ ಅವತ್ತಿಂದ. ಈಗಲೇನು ಹೊಸದಾಗೇನಲ್ಲ. ಈಗ ಇವತ್ತಿನ ದಿನ ನಮ್ಮ ರಕ್ಷಣಾ ವೇದಿಕೆ ಅವರು ಪ್ರವೀಣ್ ಶೆಟ್ಟರ್ ಬಂದು ನಮಗೆ ದೂರು ಕೊಟ್ಟಿದ್ದಾರೆ. ಆಗಲೇ ನಮ್ಮ ಅದ್ರ ಬಗ್ಗೆ ನಾವು ಕಳಿಸಿದ್ವಿ. ನಿನ್ನೆ 4 ಗೊತ್ತಾಯ್ತು. ಅವರ ಮಾತನ್ನು ಆಡಬಾರ್ದಾಗಿತ್ತು, ಆಡಿದ್ದಾರೆ. ನಾವು 4 ದಿನ